ಜೈ ಸಚ್ಚಿದಾನಂದ್. ದೀಪಕ್ ಬೈ, ನಿನ್ನೆ ನಾವೆಲ್ಲ ಮಾತಾಡಿದ್ವಲ್ಲ, ಶುದ್ಧಾತ್ಮ ಹೊಂದೋದ್ರಿಂದ ಕ್ರೋಧವು 80% ಕ್ರೋಧ, ಆಮೇಲೆ 30% ಮಾನ, 15% ಕಪಟ, ಹಾಗೆ 2% ಲೋಭ. ಅಂದ್ರೆ ಅಲ್ಲಿ ನನಗೆ ತಿಳಿಬೇಕಾಗಿರೋದು, ಅದು ಕಪಟಕ್ಕಿಂತಲೂ ಲೋಭ ಯಾಕೆ ಅಷ್ಟೊಂದು ಭಾರವಾಗಿದೆ ಅಂತ. ಆ ಲೋಭದಲ್ಲಿ ಸಂಸಾರವನ್ನು ಭೋಗಿಸುವ ಮೋಹನ ಸೇರ್ಕೊಳ್ಳುತ್ತಾ ಅಥವಾ ಇನ್ನೂ ಏನೇನು ಸೇರ್ಕೊಂಡಿದೆ ಅಂತ. ಮೋಹದಿಂದಲೇ ಶುರುವಾಗುತ್ತೆ. ಲೋಭ ಅಷ್ಟೊಂದು ಇರುತ್ತದೆಯಾ? ಕೇವಲ 2% ಮಾತ್ರ ಹೋಗಿದೆ ಅಂದ್ರೆ ಕಪಟಕ್ಕಿಂತಲೂ ಭಾರವಾಗಿದ್ಯಾ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಲೋಭ ಮುಖ್ಯ ವಸ್ತು. ಕಪಟ ಅಂದ್ರೆ ರಕ್ಷಣೆ ಮಾಡುವುದು, ಕಾವಲ್ಗಾರನ ಹಾಗೆ. ಸಾಹುಕಾರ ದೊಡ್ಡವನು, ಕಾವಲ್ಗಾರ ಸಾಹುಕಾರ. ಅಂದ್ರೆ ಲೋಭ ಸಾಹುಕಾರನ ಹಾಗೆ. ಹಾಗೇನೆ ಮಾನ ಕೂಡ ಕ್ರೋಧಮಾನದ ರಕ್ಷಕ. ಅಂದ್ರೆ ಕ್ರೋಧಮಾನ ಮಾಯ ಲೋಭದಲ್ಲಿ ಕ್ರೋಧ ಮತ್ತೆ ಕಪಟ ಸಪೋರ್ಟ್ ಮಾಡುತ್ತೆ, ಹಾಗೂ ಮಾನ ಮತ್ತೆ ಲೋಭ. ಈ 4ರ ತಾಯಿ ಯಾರು? ಮೋಹ. ಮೋಹಕ್ಕೆ 2 ಮಕ್ಕಳು, ಲೋಭ ಮತ್ತೆ ಮಾನ. ನಂತರ ಸಪೋರ್ಟ್ ಮಾಡುವವರು ಇನ್ನಿಬ್ರು, ಕಪಟ ಮತ್ತೆ ಕ್ರೋಧ. ಸುಖ ಅನಿಸುತ್ತೆ, ಕೆಲ ಶಬ್ದಗಳು ಹಿತ ಅನಿಸುತ್ತೆ, ಸ್ಪರ್ಶ ಹಿತ ಅನಿಸುತ್ತೆ, ಹೀಗೆ ಎಲ್ಲೆಲ್ಲಿ ಹಿತ ಅನಿಸುತ್ತೆ ಆಗಿಂದ ನಿಮ್ಮ ಸೀಟ್ ಹೋಯ್ತು. ಯಾರಿಗೆ ಹಿತ ಅನಿಸುತ್ತೆ? ಅಹಂಕಾರಕ್ಕೆ. ಹಿತ ಅನಿಸಿದ್ದು ಹೇಗೆ? ಕಪಟದಿಂದ, ಲೋಭದಿಂದಾಗಿ. ಕಪಟ, ಲೋಭ, ಅಹಂಕಾರ ಒಂದಾಗಿ ಬಿಟ್ಟಂತೆ. ಯಾವುದೇ ಅವಸ್ಥೆ ಸುಖ ಅನ್ನಿಸಿದ್ರೆ ನೀವು ನಿಮ್ಮ ಆತ್ಮಸ್ಥಿತಿ ಕಳೆದುಕೊಂಡ ಹಾಗೆ. ಅದಾದ್ಮೇಲಂತೂ ಆಮೇಲೆ ಪುರುಷ ಮತ್ತೆ ಸ್ತ್ರೀಯಲ್ಲಿ ಡಿವಿಷನ್ ಉಂಟಾಗುತ್ತೆ. ಒಂದ್ ಕಡೆ ಕರ್ತನಾಗಿ ಮಾನ ಹೆಚ್ಚಿಸುತ್ತೆ, ಇನ್ನೊಂದು ಕಡೆ ಭೋಗ ಹೆಚ್ಚಾಗತ್ತೆ. ಸುಖ ಭೋಗಿಸ್ಬೇಕು. ಲೋಭ ಮತ್ತೆ ಸುಖದ ಲೋಭ. ಈ ಸುಖವನ್ನು ಭೋಗಿಸ್ತಾರೆ ನಿಜ, ಆದ್ರೆ ಅಹಂಕಾರಕ್ಕಾಗಿ. ನಾವು ಊಟ ಬಟ್ಟೆನೂ ಚೆನ್ನಾಗಿದೆ, ಸ್ತ್ರೀಯರದು ಬಟ್ಟೆ ಚೆನ್ನಾಗಿದೆ, ನಾನ್ ಚೆನ್ನಾಗಿ ಕಾಣಿಸ್ಬೇಕು. ಇದು ಮಾನ, ಘನತೆ ಹೆಚ್ಚೋಕಾಗಿ. ಮಾನದಲ್ಲೇ ಘನತೆ ಇರುವುದಲ್ವಾ? ಮಾನದಲ್ಲೇ ಘನತೆ ಇದೆ. ಅಂದ್ರೆ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು. ಮೋಹದಿಂದಾಗಿ ನನ್ನ ಎಲ್ರು ನೋಡ್ತಾರೆ ಅಂತ ಮೋಹ ಇರುತ್ತೆ. ಅಂದ್ರೆ ಈ ಮೋಹ ಮತ್ತೆ ಮಾನ, ಲೋಭ ಮತ್ತೆ ಮಾನವಿದೆ. ಇವುಗಳ ಸಪೋರ್ಟ್ಗಾಗಿ ನಂತರ ಕಪಟವಿಲ್ಲದೆ ಹಿತ ಅನ್ಸೋದೇ ಇಲ್ಲ. ಮಾನ ಕೂಡ ಹಿತ ಅನ್ಸೋದು ಕಪಟದಿಂದಾಗಿ. ಮೋಹ ಅದು ಯಾವುದೇ ವಿಚಾರದಲ್ಲಿ, ತಿನ್ನೋದ್ರಲ್ಲಿ ಸುಖ ಅನ್ಸುತ್ತೆ, ಮಕ್ಕಳನ್ನು ನೋಡಿದಾಗ ಖುಷಿ ಉಂಟಾಗತ್ತೆ. ಇವನ್ ನನ್ನ ಮಗ 1-2 ತಿಂಗಳಾಗಿದೆ ಅಷ್ಟೇ ಅಂತ ಹೇಳ್ತಾರೆ. ಎಲ್ಲ ಕಡೆ ನೋಡ್ತಾನೆ, ನಗ್ತಾನೆ, ಹೇಳ್ಕೊಳ್ಳುವಾಗ ಎಷ್ಟು ಖುಷಿ. ಇವೆಲ್ಲ ಮೋಹನೇ. ನಾನು ಅವನ ಅಪ್ಪ ಅಂತ ಖುಷಿಯಲ್ಲಿರ್ತಾರೆ. ಅದು ಅವರ ಅಹಂಕಾರ ಡಿವಿಷನ್ ಆಗ್ಬಿಡುತ್ತೆ. ಮುಖ್ಯವಾದ ವಿಷಯ ಮೋಹ ಅಂದ್ರೆ ಸಂಸಾರ ಎಲ್ಲೋ ಒಂದ್ ಕಡೆ ಸುಖ ಅನ್ಸುತ್ತೆ, ಮತ್ತಲ್ಲಿ ಲೋಭ ಕಪಟ ಉಂಟಾಗತ್ತೆ. ದಾದಾ ಅವರು ಹೇಳಿಲ್ವೇ ಎಷ್ಟು ಭಯಂಕರ? ವಿಷದ ಹಾಗೆ ಅನ್ಸುತ್ತೆ ಸಂಸಾರ. ವಿಷದ ಹಾಗೆ ಅನ್ಸುತ್ತೆ ಜನರಿಗೆ, ಅನ್ಸುತ್ತಲ್ಲ? ಅಂದ್ರೆ ಅದು ಹೊರೆ 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 ತುಂಬಾ ಭಾರದ ಹಾಗೆ ಅನ್ಸುತ್ತೆ. ಇಷ್ಟವೇ ಆಗೋದಿಲ್ಲ. ಅಂದ್ರೆ ಮೋಹ ಕಡಿಮೆ ಇದ್ರೆ ಇಷ್ಟವಾಗಲ್ಲ. ನನ್ಗೆ ಇಷ್ಟವಿಲ್ಲ ಅಂದ್ರೆ ಮಾನದಲ್ಲಿ ಬೀಳೋದಾಗಿದೆ. ಮತ್ತೆ ಮಾನ ಕಪಟ ಕಡಿಮೆ ಇದ್ದಷ್ಟು ಸಂಸಾರ ಹೊರೆ ಅನ್ಸುತ್ತೆ. ಮೋಹ ಮತ್ತೆ ಕಪಟ ಸುಖ ಅನ್ಸೋದಿಲ್ಲ, ಹೊರೆ ಅನ್ಸುತ್ತೆ. ದೀಪಕ್ ಬೈ, ಒಂದ್ ಕಡೆ ತುಂಬಿಸ್ಕೊಂಡಿರೋ ಮಾಲು ಅವನ್ನ ನಾವೇ ತಗೊಂಡ್ ಬಂದಿರೋದು. ಹಾಗೂ ನಿರುಮ ಅವ್ರು ಒಂದು ಸಿಡಿಯಲ್ಲಿ ಹೇಳ್ತಾರೆ, ಎಲ್ಲಿವರೆಗೂ ಸಂಸಾರ ಸಿಹಿ ಅನ್ಸುತ್ತೋ ಅಲ್ಲಿವರೆಗೂ ಕಹಿ ಅನ್ನೋ ವಿಚಾರನೇ ಬರೋದಿಲ್ಲ ಅಂತ. ಕಹಿ ವಿಷಯದ ಹಾಗೆ ಅನ್ನಿಸ್ಬೇಕು, ಆದ್ರೆ ಇವೆಲ್ಲ ತುಂಬಿಸ್ಕೊಂಡಿರೋ ಮಾಲು ಅದಂತೂ ಮೇಲೆ ಹೇಳ್ತಲೇ ಇರ್ತವೆ. ಅವೆಲ್ಲಾನು ಇಷ್ಟ ಆಗಂತ ಮಾಲ್ಗಳೇ. ಆಗ ನಮ್ಮ ಬಳಿ ಕೇವಲ ನನ್ನ ಸೈನ್ ಇಲ್ಲ ಅನ್ನೋದೊಂದೇ ವಿಚಾರ ಉಳಿದಿರೋದಾಗಿದೆ. ಮೊದಲನೇದಲ್ಲಿ ಇನ್ನೂ ಹೇಳ್ತಾರಲ್ಲ, ಸಂಸಾರ ಭಯಾನಕ ಅಂತ. ನನ್ ಸೈನ್ ಇಲ್ಲ ಅನ್ನೋದಕ್ಕಿಂತ ಗದರಿಸ್ಬೇಕು. ರೂಪೇಶ್, ನಿನಗೆ ನಾಚಿಕೆ ಆಗಲ್ವಾ? ಏನ್ ಸಣ್ಣ ಸಣ್ಣ ವಿಚಾರದಲ್ಲಿ ಕಿರಿಕಿರಿ ಮಾಡ್ತೀಯಾ? ಏನ್ ಮಜಾ ಸಿಗುತ್ತೆ ಚಾಕ್ಲೇಟ್ ತಿನ್ನೋದ್ರಲ್ಲಿ? ನಿನ್ಗೆ ಬಿಸ್ಕೆಟ್ ತಿನ್ನೋದ್ರಲ್ಲಿ ಏನ್ ಮಜಾ ಸಿಗುತ್ತೆ? ಇವೆಲ್ಲ ಬಿಸ್ಕೆಟ್ ಚಾಕ್ಲೇಟ್ ತಿನ್ನೋದ್ರಲ್ಲಿ ಏನ್ ಮಜಾ ಉಂಟಾಗುತ್ತೆ ನಿನ್ಗೆ? ಇದು ಗದರಿಸ್ಬೇಕೋ ಬೇಡವೋ? ಗದರಿಸ್ಬೇಕು. ನಿಜವಾಗಿ ಇದು ಸುಲಭ ದಾರಿ. ಪ್ರತಿಯೊಂದು ವಿಚಾರವನ್ನು ವಿರೋಧಿಸ್ಬೇಕು. ಒಂದು ಜೊತೆ ಚಪ್ಪಲಿಗಾಗಿ 3 ಅಂಗಡಿಗಳನ್ನು ತಿರುಗಾಡ್ತೀಯಾ? ನನ್ಗೆ ಹೀಗಿರ್ಬೇಕು, ಹಾಗಿರ್ಬೇಕು. ಇದೆಲ್ಲ ಯಾಕೆ? ಸುಮ್ಮನೆ ಗದರಿಸ್ಬೇಕು. ಅವರಿಗೆ ಬೇಕಿದ್ದು ತಗೋತಾರೆ, ನಾವು ಗದರಿಸ್ತಾ ಇರ್ಬೇಕು. ಅವ್ರಿಗೆ ಅನ್ಸುತ್ತೆ ಇವನು ನಮ್ಮ ಪಕ್ಷದವನಲ್ಲ, ಯಾವಾಗ್ಲೂ ಕಿರಿಕಿರಿ ಮಾಡ್ತಾರೆ. ಆಗತ್ತಾ ಇಲ್ವಾ?
ಅಯ್ಯೋ ಆಗುತ್ತೆ. ಆಗತ್ತೆ ಅಂದ್ರೆ ನಾವು ಗದರಿಸಲು ಮರ್ತು ಬಿಡ್ತೇವೆ. 2-3 ದಿನದ ಮೇಲೆ ನೆನಪಾಗತ್ತೆ, ಅಯ್ಯೋ ಮರ್ತಿ ಬಿಟ್ಟೆ ಅಂತ. ಮತ್ತೆ ನಿಶ್ಚಯ ಮಾಡ್ಬೇಕು, ಆಗ ಸಿಹಿ ಅನ್ಸುತ್ತೆ. ಅದ್ ಸರಿ. ಸಿಹಿ ಅನ್ನಿಸೋದ್ರಿಂದಲೇ ಎಲ್ಲವೋ ಅದು ಸ್ಲಿಪ್ ಆಗತ್ತೆ. ಅಂದ್ರೆ ಸಿಹಿ ಅನ್ಸೋದ್ರಿಂದ ಅದು ಕಹಿ ಅನ್ಸೋವರೆಗೂ ನಡುವೆ ಬರೋ ಎಲ್ಲಾ ಫೇಸಸ್ನಲ್ಲೂ ನಾವು ಹೌದು, ಮತ್ತೆ ಗದರಿಸ್ತಿರ್ಬೇಕು. ಪರಿಣಾಮ ನೋಡಿ, ಇದರ ಪರಿಣಾಮ ಏನು, ಅದರ ಪರಿಣಾಮ ಏನು, ಅದರ ಪರಿಣಾಮ ಏನು, ಅವುಗಳನ್ನ ಡಿವ್ಯಾಲ್ಯೂ ಮಾಡ್ತಾ ಹೋಗಿ. ಇವುಗಳ ಎಂಡ್ ರಿಸಲ್ಟ್ ಸುಖ ಇದೆಯಾ? ಸುಖಕ್ಕೋಸ್ಕರ ಮಾಡಿದ್ರೆ ಒಂದಿನ ಹೊರಟೋಗುತ್ತೆ. ಅವುಗಳಲ್ಲಿ ಬೀಳ್ಕೊಡ್ದು ಆತ್ಮ ಸುಖದಲ್ಲಿ ಇರ್ಬೇಕು ನೀವು. ಗೊತ್ತಾಗ್ದಿದ್ರೆ 5 ಆಜ್ಞೆ ಪಾಲಿಸಿ. ಹೀಗೆ ಇವೆಲ್ಲವೂ ಇಡೀ ದಿನ ಒಳಗೆ ಹೇಗೆ ನೀರಲ್ಲಿ ಮುಳುಗ್ತಿರೋ ಮನುಷ್ಯ ಎಷ್ಟು ಬಾರಿ ಪ್ರಯತ್ನ ಪಡ್ತಾನೆ ಮೇಲೆ ಬರಲು? ಒಂದೆರಡು ಗಂಟೆ ಬಹಳಷ್ಟು. ಮಾಡ್ತಾನೆ, ಆಮೇಲೆ ಸುಮ್ಮನೆ ಇರ್ತಾನೆ. ಅವನ ಪ್ರಯತ್ನ ಬಿಟ್ಟರೆ ಅವನು ಮುಳುಗಿಯೇ ಬಿಡ್ತಾನೆ. ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗುವುದು, ದಿನವಿಡೀ ಉಸಿರು ಕಟ್ಟಿದ ಹಾಗೆ ಒದ್ದಾಡುವಂತೆ ಚಡಪಡಿಸಬೇಕು. ಜ್ಞಾನಿಗಳಿಗೆ ಇದಾಗತ್ತೆ. ನಂತರ ಜ್ಞಾನದ ಅರಿವು ಉಂಟಾದಾಗ ಮತ್ತೆ ಕ್ರಮಿಕ ಮಾರ್ಗದಲ್ಲಿ ಎಲ್ಲ ಉಪಾಯಗಳಿವೆ. ಸಂಸಾರ ಜಿಗುಪ್ಸೆ ಅನ್ಸುತ್ತೆ, ಅಂದ್ರೆ ಅದನ್ನ ಉದಾಸೀನ ಸ್ಥಿತಿ ಅಂತಾರೆ. ಆತ್ಮ ತಿಳಿಯೋಕ್ಕಾಗಲ್ಲ, ಸಂಸಾರ ಇಷ್ಟವಾಗಲ್ಲ. ಆತ್ಮ ತಿಳಿದುಬಿಟ್ರೆ ಆಮೇಲಂತೂ ಸಮಾಧಿ ಸ್ಥಿತಿ, ವಿತರಾಗದೊಂದಿಗೆ ಸಮಾಧಿ, ಖುಷಿ ಆಗಿರ್ತಾರೆ. ನಂತರ ಇಷ್ಟವಾಗದೇ ಇದ್ರೂ ಆ ಪರಿಸ್ಥಿತಿಯಲ್ಲೂ ಹೊರಗೆ ಬಾರದೇ ಇರುವಾಗ ಆತ್ಮದಲ್ಲೇ ಇರ್ಬೋದಲ್ಲ. ಅದಂದ್ರೆ ಈ ಸಮಾಧಿ ಅಂದ್ರೆ ಹಾಗಲ್ಲ, ಅದು ಅಂಟಿಕೊಂಡು ಬಿಡುವುದಿಲ್ಲ ಪುರುಷಾರ್ಥದಿಂದ. ಸ್ವತಃ ಆತ್ಮದಲ್ಲೇ ಇರುವುದು ಸಮಾಧಿ ಸ್ಥಿತಿ. ಅರ್ಥವಾಯ್ತಲ್ಲ? ಅದು ದಾದಾ ಹೇಳ್ತಿರ್ತಾರಲ್ವಾ, ಅವ್ರಿಗೆ ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ಯಾವ್ದ್ರಲ್ಲೂ ರುಚಿ ಇರ್ಲಿಲ್ಲ ಅಂತ. ಅಂದ್ರೆ ಅಲ್ಲಿ ಇಷ್ಟವಿಲ್ಲ ಎನ್ನುವ ವಿಚಾರವಲ್ಲ ಅಲ್ವಾ ಅದು. ಇಷ್ಟವಿಲ್ಲ, ಆದ್ರೆ ಇಡೀ ಜೀವನದಲ್ಲಿ ಇಷ್ಟವಿಲ್ಲ ಎಂದು ಹೇಳೇ ಇಲ್ಲ. ಯಾರಿಗೂ ಗೊತ್ತೇ ಇದ್ದಿಲ್ಲ. ಅವರಿಗೆ ಇಷ್ಟವಿರುವ ವಸ್ತು ಇರಲೂ ಇಲ್ಲ. ಆತ್ಮವನ್ನು ಬಿಟ್ಟು ಬೇರೇನೂ ಇಷ್ಟವೇ ಆಗಿಲ್ಲ. ಎಷ್ಟೋ ಜನ್ಮ ಕಾಲದಿಂದಲೂ ಹೇಳ್ತಿದ್ರು. ಆದರೂ ಹೊರಗೆ ಯಾರಿಗೂ ಗೊತ್ತಾಗ್ಲೂ ಬಿಡ್ತಿರ್ಲಿಲ್ಲ. ನಿಮ್ಗದು ಇಷ್ಟವಿಲ್ಲ? ನಾನಂತೂ ಸೋತು ಹೋಗಿದ್ದೇನೆ. ಅವರೊಳಗಿನ ಸ್ಥಿತಿಯ ವರ್ಣನೆ ಮಾಡ್ತಾ ಇದ್ದೀವಿ ನಾವು. ನಮ್ಗೆ 1 ಸೆಕೆಂಡ್ ಕೂಡ ಈ ಸಂಸಾರ ಬೇಕಿಲ್ಲ. ನೋಡಿ ಎಂಥ ವಿಜ್ಞಾನ ಹೊರಬಂದಿದೆ. ಸೇಫ್ ಸೈಡ್ ಮಾಡುವಂಥದ್ದು. ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮನ್ನ ಸೇಫ್ ಸೈಡ್ನಲ್ಲಿ ಇರಿಸ್ತಾರೆ. ಎದುರಿರೋರು ಸೇಫ್ ಸೈಡಲ್ಲಿ ಇರೋ ಥರ. ಹಾ, ಎಲ್ಲರನ್ನೂ ಸೇಫ್ ಸೈಡ್ನಲ್ಲಿ ಇರಿಸ್ತಾರೆ. ಎದುರ್ನವರು ಸೇಫ್ ಸೈಡ್ ಮತ್ತೆ ಎಲ್ರಿಗೂ ಸೇಫ್ ಸೈಡ್ ಮಾಡಿಬಿಡ್ತಾರೆ. ಅಂತ ಸೇಫ್ ಸೈಡ್ನಲ್ಲಿ ಇರಬಹುದು. ದೀಪಕ್ ಬೈ, ನಿನ್ನೆ ನೀವು ಹೇಳ್ತಿದ್ರಿ ಈ ಜ್ಞಾನ ಪ್ರಾಪ್ತಿ ಆದ್ಮೇಲೆ ದಾದಾ ಹೇಳ್ತಾರೆ 80% ಕ್ರೋಧ ಹೊರಗೋಗುತ್ತೆ ಅಂತ. 30% ಮಾನ, 15% ಕಪಟ ಹಾಗೂ 2% ಲೋಭ. ಇಷ್ಟೆಲ್ಲ ಜ್ಞಾನದಿಂದ ಮಾತ್ರ ಹೊರಟೋಗ್ತವ? ಅಲ್ಲಿ ಪರಮಾಣುಗಳನ್ನ ನೋಡದೇ ಇದ್ರೂ ಈ ರೀತಿಯಿಂದ ಖಾಲಿ ಆಗೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಹೊರಟೋಗುತ್ತೆ ಅಂದ್ರೆ ಯಾವ ಭಾಗದಲ್ಲಿ ಹೋಗುತ್ತೆ? ಅಲ್ಲಿ ಎಲ್ಲ ಪರಮಾಣುಗಳಂತೂ ಪರಮಾಣು ಮಾಡುತ್ತವೆ, ಆದರೆ ಪರಮಾಣುವೊಂದಿಗೆ ಸೇರಿಕೊಂಡಿದ್ದೇವೆ, ಆದರೆ ತಾನು ಬದಲಾಗಿದ್ದೇವೆ. ನೀವು ಹೇಳ್ತೀರಲ್ಲ, ನಾನು ಪೀಯೂಷ್ ಎಂದು ಊಹಿಸ್ಕೊಂಡಿದ್ದೆ. ಮೊದಲು ಕ್ರೋಧಮಾನ ಮಾಯೆ ಇದ್ದವು. ಮಾನ್ಯತೆ ಮುರಿದಾಗ ಕೆಲವು ಭಾಗ ಮುರಿಯಿತು. ಕ್ರೋಧ ಅಂದ್ರೆ ಕ್ರೋಧ, ಮಾನ ಅಂದ್ರೆ ನಾನು, ಕಪಟ ಮೋಹ ಅಂದ್ರೆ ನಂದು. ನಾನು ನನ್ನದರಲ್ಲಿ ಬದಲಾವಣೆಯಾಗಿದೆ. ಅಲ್ಲಿಂದ ಶುರುವಾಗಿದೆ. ಒಂದ್ ಕಡೆ ಜ್ಞಾನ ಬದಲಾಗುತ್ತೆ, ಬಿಲೀಫ್ ಬದಲಾಗೋದ್ರಿಂದ ಜ್ಞಾನ ಬದಲಾಗಿದೆ. ಕೆಲ ಪರಮಾಣು ನಾಶವಾಗುತ್ತವೆ. ಅಂದ್ರೆ ಆವರಣ ಸರಿದು ಬೆಳಕು ಉಂಟಾಗುತ್ತೆ, ನಿರಾವರಣ ಶುರುವಾಗುತ್ತೆ. ಅಂಶದ ಪ್ರಜ್ಞೆ ಉಂಟಾಗಿ ಜಾಗೃತಿ ಶುರುವಾಗುತ್ತೆ. ಈ ಜಾಗೃತಿಯ ಆಧಾರದಿಂದ ಮತ್ತೆ ಉಳಿದಿರುವ ಕಸಗಳನ್ನ ಪ್ರತಿದಿನ ಮೇಲೇಳುತ್ತೆ. ಅವುಗಳಲ್ಲಿ ನಾವು ನೋಡ್ತೀವಿ, ಅಷ್ಟು ಕಸ ಹೋಗುತ್ತೆ. ನೋಡ್ಲಾಗ್ದಿದ್ರೆ ಆಗ ಪೆಂಡಿಂಗ್ ಇರುತ್ತೆ. ಹೊಸ ಚಾರ್ಜ್ ಆಗೋದಿಲ್ಲ, ಆದರೆ ಪೆಂಡಿಂಗ್ ಇರುತ್ತೆ. ಪೆಂಡಿಂಗ್ ನಿಧಾನವಾಗಿ ನೋಡ್ಬೇಕು. ನಂತರವಾದ್ರೂ ನೋಡ್ಲೇಬೇಕು. ನೋಡಿದ್ಮೇಲೆ ವಿರೋಧ ಮಾಡಬೇಕು. ಇತರರಿಗೆ ದುಃಖವಾಗಿದ್ದರೆ ಪ್ರತಿಕ್ರಮಣ ಮಾಡಬೇಕು. ನೀವು ಬೇರೆ ಇದ್ದು ನೋಡಿದಾಗ ಈ ಕಸ ಹೊರಟೋಗುತ್ತೆ. ಕಂಡುಕೊಳ್ಳುವುದರಿಂದ ಶುರುವಾಗುತ್ತೆ. ಎಷ್ಟೊಂದು ಮೋಹ, ಎಷ್ಟೊಂದು ಲೋಭ, ಎಷ್ಟು ಲೋಭ, ಹಠಮಾರಿತನ, ಕರ್ತನೆಂಬ ಭಾವನೆ. ನೋಡ್ದಾಗ ಯಾರಲ್ಲಿ ಅಂತ, ಪಿಯೂಷ್ನಲ್ಲಿ ಇದೆ ಅಂತ ನೋಡಿದಾಗ ಆಗ ಬಿರುಕು ಉಂಟಾಗುತ್ತೆ. ವಿವರವಾಗಿ ಹೇಗೆಲ್ಲ ಕೆಟ್ಟದ್ದು ಅಂತ ನೋಡಿದಾಗ ಆವರಣ ಮುರಿಯುತ್ತೆ. ಆವರಣ ಮುರಿಯುತ್ತೆ. ಕೃಪೆಯಿಂದ ಎಷ್ಟು ಶುರುವಾಗಿದೆ. ಕಡಿಮೆಯಾಗಿದ್ದರಿಂದಾಗಿ ಸ್ವಾದ ಉಂಟಾಗಿದೆ. ಶುದ್ಧಾತ್ಮದ ಸುಖ ಪ್ರಜ್ಞೆ ಶುರುವಾಯಿತು, ಅನುಭವ ಶುರುವಾಯಿತು. ಹಾಗಾಗಿ ಅದು ಆಮೇಲೆ
ಎಷ್ಟೇ ತೊಂದರೆಗಳು ಉಂಟಾದರೂ ಕೊನೆಗೆ ಆತ್ಮದ ಕಡೆಗೆ ಬರುತ್ತೆ. ಯಾಕೆಂದ್ರೆ ನಿರಾವರಣಗೊಂಡಿದೆ ಸುಖದ ಸ್ವಾದ. ಗೊತ್ತಾಯ್ತು? ಇಲ್ಲ ಅಂದ್ರೆ ಹಿಂದೆ ಬರಲು ಆಗಲ್ಲ. ಈಗ ವ್ಯತ್ಯಾಸ ಉಂಟಾಗಿದೆ, ಆತಂಕ ಕಡಿಮೆಯಾಗಿದೆ. ರೈಟ್ ಬಿಲೀಫ್ ಸಿಕ್ಕಿದ್ರಿಂದ. ಅದು ಅನಂತಾನುಬಂಧಿಯ ಕ್ರೋಧ, ಮಾನ, ಮಾಯ, ಲೋಭಗಳು ಜ್ಞಾನ ಪ್ರಾಪ್ತಿಯಲ್ಲಿ ಹೊರಟೋಗ್ತವೆ ಅನ್ನೋ ವಿಚಾರ ಒಂದಾದ್ರೆ, ಮತ್ತೊಂದು ಅವೆಲ್ಲ ಅಷ್ಟಷ್ಟು ಅಂಶಗಳು ಹೊರಟೋಗ್ತವೆ ಅನ್ನೋ ವಿಚಾರ ಏನಿದೆ, ನಂತರ ಇವೆರಡರಲ್ಲಿ ಹೇಗೆ? ಈ ಅನಂತಾನುಬಂಧಿ ಒಂದೇ ಅಲ್ಲ, 4 ಮತ್ತು 3 ಒಟ್ಟಿಗೆ 7 ಕರ್ಮಗಳು. ಸಮ್ಯಕ್ತ್ವ ಮಿಶ್ರ, ಅರೆ ಸಮ್ಯಕತ್ವ ಮಿಶ್ರ, ಮಿಥ್ಯಾತ್ಮ ಮೋಹ, ಮಿಶ್ರ ಮೋಹ. ಇವು 7 ಹೋದ್ರೆ ಶುದ್ಧಾತ್ಮ ಗುರಿ ಸಿದ್ಧವಾಗುತ್ತೆ. ಕ್ಷಾಯಕ್ ಸಂಕಿತ್ ಅಂತಾರೆ. ಅನಂತಾನುಬಂಧಿ ಹೊರಟೋದ್ರೆ ಸಂಕಿತ್, ಉಪಶಮ ಸಂಕಿತ್ ಅಂತಾರೆ. ಅದು ಹೋಗಲ್ಲ, ಉಪಶಮನವಾಗುತ್ತೆ. ಸ್ವಾದ ಕಂಡ ಮೇಲೆ ಹಿಂದಕ್ಕೆ ಬರುತ್ತೆ, ಜ್ಞಾನ ಪ್ರಾಪ್ತಿಯಾಗುತ್ತೆ. ಜ್ಞಾನ ಅನಂತಾನುಬಂಧಿ ಅಂದ್ರೆ ಬಹಳ ಒಂದು ರೀತಿಯ, ಕೆಲವರು ಸಿಟ್ ಮಾಡ್ತಾರಲ್ಲ, ಮುಗಿಸಿಬಿಡ್ತೇನೆ ಅಂತ ಹೇಳ್ತಾರೆ. ನೀನು ನನ್ನ ಮಕ್ಕಳ ಮೇಲೆ ಕೈ ಮಾಡ್ತೀಯಾ, ಏನ್ ಸಿಗುತ್ತೋ ಕಬ್ಬಿಣದ ಸರಳನ್ನು ತೆಗೆದುಕೊಂಡು ಒಡೆದು ಬಿಡ್ತಾನೆ. ಅಷ್ಟು ದ್ವೇಷ ಉಂಟಾಗತ್ತೆ, ಕ್ರೋಧ ಬರುತ್ತೆ. ಇವೆಲ್ಲ ಅನಂತಾನುಬಂಧಿಯಿಂದಾಗಿ ಹಿಂಸೆ ಮಾಡ್ತಾರೆ, ಅಥವಾ ನಿಜವಾಗಿ ಅಷ್ಟೊಂದು ತಿರಸ್ಕಾರ ಉಂಟಾಗತ್ತೆ. ಇಡೀ ಜೀವನ ಇದೇ ಇರುತ್ತೆ, ಹೊಂದಾಣಿಕೆ ಇರೋದಿಲ್ಲ. ಇದು ಯಾಕೆ ಅಂದರೆ ಅಷ್ಟೊಂದು ಮೋಹ ಇರುತ್ತೆ, ಮಿತಿ ಮೀರಿದ ಅಹಂಕಾರ. ಅನಂತ ಅನುಬಂಧ ಹೇಗೆ ಉಂಟಾಗುತ್ತೆ ಅಂದರೆ ಹಲವು ಜನ್ಮಗಳಿಂದ ಅವತಾರ ಎಲ್ಲ ಕೆಟ್ಟು ಹೋಗುತ್ತೆ. ಮಾನದಲ್ಲಿಯೂ ಹಾಗೇನೆ. ನೀವು ಹೇಳ್ತೀರಲ್ಲ, ನನ್ನ ಹಳ್ಳಿಯಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಿದ್ಯಾ ನೀನು, ಮುಗಿಸ್ಬಿಡ್ತೀನಿ. ನನ್ನ ಹಳ್ಳಿಯಲ್ಲಿ ನೀನು ನಡೆದುಕೊಂಡು ಹೋಗ್ಬೇಕಷ್ಟೆ. ಅಷ್ಟು ಮಾನ ಭಂಗವಾದ್ರೆ ಮುಗಿಸಿಬಿಡುವವರೆಗೆ ಹೋಗ್ತಾರೆ. ಆಮೇಲೆ ಮೋಹ. ನನ್ನ ಹೆಂಡತಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ, ಅವನನ್ನು ಸಾಯಿಸ್ತೇನೆ, ಅವನನ್ನು ಸುಟ್ಬಿಡ್ತೀನಿ. ವೈಫ್ನ ಮೋಹದಿಂದಾಗಿ ವೈಫ್ ಕೆಲ ದಿನಗಳ ನಂತರ TB ಬಂದು ಎಕ್ಸ್ಪೈರ್ ಆಗ್ತಾಳೆ. ವೈಫ್ನ ಮೋಹದಿಂದ ಇನ್ನೊಬ್ನನ್ನು ಸಾಯಿಸ್ಬೇಕು ಅಂತೀರಾ? ಮೋಹ, ತುಂಬಾನೇ ಮೋಹ. ಇವೆಲ್ಲ ತುಂಬಾ ದೊಡ್ಡ ಸ್ವರೂಪವಾಗಿದೆ. ಏನಂದ್ರೆ ಅದು ಕರ್ಮ ಕಟ್ಕೊಂಡ್ಬಿಡ್ತಾರೆ. ಮತ್ತೆ ಪ್ರತ್ಯಾಖ್ಯಾನ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ, ತಪ್ಪು ಉಂಟಾಗುತ್ತೆ. ಪ್ರತಿಕ್ರಮಣ ಪ್ರತ್ಯಾಖ್ಯಾನ ಮಾಡೇ ಇಲ್ಲ, ತಪ್ಪು ಅಂತ ಅನ್ಸುತ್ತೆ, ಆದ್ರೆ ನಂತರ ಏನೂ ಅನ್ಸೋದಿಲ್ಲ, ಬೂದಿ ಮುಚ್ಚಿದ ಕೆಂಡದ ಹಾಗೆ. ತುಂಬಾ ಸಮಯ ಸತ್ಸಂಗದ ಸಂಪರ್ಕದಲ್ಲಿದ್ರೆ ಅದರಲ್ಲಿ ಮುಳುಗಿ ದೋಷ ಕಾಣಿಸುತ್ತೆ, ಸ್ವಲ್ಪ ಜಾಗೃತಿ ಉಂಟಾಗತ್ತೆ. ಇಷ್ಟು ತಪ್ಪಾಗಿದ್ಯಾ? ಅನಂತಾನುಬಂಧಿಯ ಸ್ವಲ್ಪ ಭಾಗ ಮುರಿದಾಗ ಅಪ್ರತ್ಯಾಖ್ಯಾನ ಹೊರಟೋಗುತ್ತೆ. ಮತ್ತೆ ತುಂಬಾ ಪ್ರತಿಕ್ರಮಣ ಮಾಡಿ ಪ್ರತ್ಯಾಖ್ಯಾನ ಉಂಟಾಗುತ್ತೆ. ಕರ್ಮಗಳ ಗಂಟು ತೆಳ್ಳಗಾಗತ್ತೆ. ನೋಡುವುದು ಶುರುವಾದ್ರೆ ಅದು ಸಂಜ್ವಲನ ಲೆವೆಲ್. ತಕ್ಷಣ ಗೊತ್ತಾಗುತ್ತೆ ಇಷ್ಟೊಂದೆಲ್ಲ ದೋಷಗಳನ್ನ ಬೇರೆಯದ್ದು ನೋಡಿದ್ರೆ ಕರ್ಮ ಬಿದ್ದು ಹೋಗುತ್ತೆ. ಕೇವಲ ನೋಡೋದ್ರಿಂದ ಪ್ರತಿಕ್ರಮಣ ಮಾಡಿ ಹೊರಟೋಗುತ್ತೆ. ಇಷ್ಟೆಲ್ಲ ದೋಷಗಳು ಇದ್ರೂ ಕೂಡ ದೋಷ ಅನ್ಸೋದೇ ಇಲ್ಲ. ದೋಷ ಜನರು ತೋರಿಸಿಕೊಟ್ರೆ ಅವರೊಂದಿಗೆ ಜಗಳ ಮಾಡ್ತೀರಾ? ಇಂಥ ಮಾಲು ಅನಂತ ಅನುಬಂಧಿಯ ಮಾಲು. ಅವುಗಳಿಂದ ಹಿಂದೆ ಸರಿತಾ ಮತ್ತೆ ಕೇವಲ ಆತ್ಮದವರೆಗೆ ತಲುಪಬೇಕು. ವಿರುದ್ಧವಾಗಿದ್ದರಿಂದ ಈ ಸ್ಥಿತಿ ಉಂಟಾಗಿದೆ. ನಮ್ಮ ಶಾಸ್ತ್ರಜ್ಞರು ಹೇಳ್ತಾರೆ, ಸ್ತ್ರೀ, ಮಗ, ಮನೆ ಇವೆಲ್ಲ ನಂದು. ಅವುಗಳನ್ನು ಹೊಂದೋದ್ರಿಂದ ಕಷಾಯ ಉಂಟಾಗತ್ತೆ. ವೈರಾಗ್ಯ ಅಲ್ಲ, ಕಷಾಯ ಉಂಟಾಗತ್ತೆ. ಅಂದ್ರೆ ಸಂಸಾರ ದುಃಖಕರವಾಗಿದೆ, ಹಣದಿಂದ ದುಃಖ ಬರುತ್ತೆ, ವಿಷಯದಿಂದ ದುಃಖ ಬರುತ್ತೆ, ಮತ್ತೆ ಅರಿವು ಉಂಟಾಗುವುದಿಲ್ಲ, ವೈರಾಗ್ಯವೇ ಬರುವುದಿಲ್ಲ. ಹಾಗಾಗಿ ಈ ಸಂಸಾರ ಉಳಿದು ಬಿಡುತ್ತೆ, ಕಷಾಯ. ನೋಡಿ, ವೈರಾಗ್ಯ ಉಂಟಾದರೆ ಹಿಂದಕ್ಕೆ ಹೋಗ್ತೀರಾ. ನನಗೆ ನಷ್ಟವಾಗಿದೆ, ವೈರಾಗ್ಯ ಉಂಟಾಗಿದೆ. ಜ್ಞಾನ ಇದ್ರೆ ವೈರಾಗ್ಯದ ಪಾಠ ಕಲಿಯಬೇಕಾಗೇ ಇಲ್ಲ. ಫೈಲ್ ಅದು ಸಂಭಾವದಿಂದ ಬಗೆಹರಿಸಿ. ಹೊರಗಿನ ಎಷ್ಟೊಂದು ಜನರಿಗೆ ಆರಾಧನೆ ಮಾಡಬೇಕಾಗತ್ತೆ. ಸ್ತ್ರೀ, ಪುತ್ರ ನನ್ನವರಲ್ಲ, ನನಗೆ ಸಂಸಾರ ಬೇಕಿಲ್ಲ, ಆತ್ಮದ ಅನುಭವ ಬೇಕು, ಆ ಅನುಭವ ಉಂಟಾಗಬೇಕು. ಇಡೀ ಜೀವನ ಆತ್ಮಕ್ಕಾಗಿ ಜೀವಿಸ್ತಾರೆ. ಆತ್ಮವನ್ನು ತಿಳಿಯುವುದು ಸಾಧ್ಯವಿಲ್ಲ. ಅಂದ್ರೆ ಜ್ಞಾನ ಪ್ರಾಪ್ತಿಯಾಗೋದ್ರ ಜೊತೆಗೆ ಕೇವಲ ಕೃಪೆಯಿಂದ ಅಷ್ಟೊಂದೆಲ್ಲ ಭಾಗಗಳು ಸಹ ಸ್ವಚ್ಛಗೊಳ್ತವೆ, ಹಾಗೂ ಅನಂತ ಕಾಲಗಳ ಪಾಪಗಳು ಸುಟ್ಟು ಹೋಗ್ತವೆ. ಅಲ್ಲಿ ಪಾಪಗಳಲ್ಲಿನ ಕಷಾಯದ ಭಾಗವು ಚೊಕ್ಕವಾಗಿದೆ ಎಂದರ್ಥವೇ? ನಾನು ಎನ್ನುವುದು ಬದಲಾಗಿದೆ. ನಾನು
ಪಿಯೂಷ್ ಅಂದ್ಕೊಂಡಿದ್ದೆ, ಆ ಭಾಗ ಸ್ವಚ್ಛವಾಗಿದೆ. ಈಗ ಇಲ್ಲಿ ಏನಂದ್ರೆ ನಾನು ಬದಲಾಗಿದೆ. ನಂತರ ನಾನು ಪಿಯೂಷ್, ನಾನು ಹಾಗೆ ಹೀಗೆ 70% ಮಾತ್ರ ಉಳಿದುಕೊಂಡಿದ್ದೆ. ಸುಖ ಅನ್ಸೋದೆಲ್ಲ ಅವೆಲ್ಲ 85% ಉಳಿದಿದೆ. ಬ್ರಹ್ಮಚರ್ಯ ಸದೃಢವಾದ್ರೆ ಬೇಡವಾದ ವಿಚಾರ ನಾಶವಾಗುತ್ತೆ. ಆದರೆ ಈಗ ನಾವು ಇದೇನಂದ್ರೆ ಇವೆಲ್ಲ ಅರ್ಥವಾದರೆ ಪುರುಷಾರ್ಥ ಮಾಡಲು ಗೊತ್ತಾಗುತ್ತೆ ನಮಗೆ ನಾವು ಎಲ್ಲಿದ್ದೇವೆ ಅಂತಾನು. ನೋಡಿ, ನಾವು ಯಾವಾಗಲೂ ಅಂತೀವಲ್ಲ, ಇಡೀ ರಾತ್ರಿ ದೋಣಿ ಚಲಾಯಿಸ್ತೇವೆ, ಆದರೆ ಅದನ್ನು ಕಟ್ಟಿ ಹಾಕಿದ್ರೆ ಆಮೇಲೆ ಜನ ಹೇಳ್ತಾರೆ, ಇಲ್ಲಿಂದ 20 ಅಡಿನೇ ಮುಂದೆ ಹೋಗಿದ್ದೀರ ನೀವು. ನಾನು ಇಡೀ ರಾತ್ರಿ ಚಲಾಯಿಸ್ತಾ ಇದ್ದೆ. ಇಲ್ಲ, ಗೂಟಕ್ಕೆ ಕಟ್ಟಿದ್ರಿಂದ ಅದು ಹೀಗಾಗಿದೆ. ಹಗ್ಗವನ್ನ ಬಿಚ್ಚಿಲ್ಲ, ನೀರಿನ ಪ್ರವಾಹದಿಂದ ಹೋಗಿದೆ ಅದು. ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೇವೆ ನಾವು. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ವೈಫ್, ನನ್ನ ಮನೆ, ನನ್ನ ದೇಹ, ನನ್ನ ಮಾತು, ಎಷ್ಟೊಂದು ವಿಷಯಗಳಲ್ಲಿ ನಾವು ಸಿಕ್ಕಾಕೊಂಡಿರ್ತೇವೆ. ಇವುಗಳಿಂದಾಗಿ ಪ್ರಗತಿ ಮಾಡಲು ಸಾಧ್ಯವಾಗ್ತಿಲ್ಲ. ನಿಧಾನವಾಗಿ ಎಲ್ಲ ಸಿಗುತ್ತೆ. ಸತ್ಸಂಗದಲ್ಲಿ ಇರುವುದರಿಂದ ಅದರಲ್ಲಿ ಒಲವು ಉಂಟಾಗಿದೆ. ಮುಂದಿನ ದಾರಿ ಸುಗಮವಾಗತ್ತೆ. ದೀಪಕ್ ಬೈ, ಈ ಕಷಾಯಗಳ ಚಾರ್ಜ್ ಬಗ್ಗೆ ದಾದಾ ಅವರಿಂದ ಡೀಟೇಲ್ ಆಗಿ ಬಹಳಷ್ಟು ವಿಚಾರಗಳು ಹೊರಬಿದ್ದಿದೆ. ಅದೇ ರೀತಿ ವಿಷಯದ ಬಗ್ಗೆ ದಾದಾ ಏನಾದರೂ ಸ್ಪೆಸಿಫಿಕ್ ಆಗಿ ಮಾತಾಡಿದಾರ? ಅದರಲ್ಲಿ ಎಷ್ಟು ಅಂಶ, ಏನು, ಹೇಗೆ ಅಂತ? ವಿಷಯದ ಬಗ್ಗೆ ಕೊಕ್ಕೆ ಇನ್ನು 100 ಅಂಶ ಉಳಿದಿದೆಯಲ್ಲ. ಸ್ವಾದ ಉಂಟಾಗಿದೆ. ಪುರುಷಾರ್ಥ ಮಾಡಿದ್ರೆ ಕೊಕ್ಕೆ ಮುರಿಯುತ್ತೆ. ಮದುವೆಯಾಗಿದ್ದವರು ಫೈಲ್ನ ಬಗೆಹರಿಸಿಕೊಳ್ಳಿ. 100 ಅಂಶ ಇದ್ರೂ ಹಿಂದೆ ಬರಲು ಪ್ರಯತ್ನಿಸಬೇಕು. ಸ್ವಾದ ಉಂಟಾಗಿದೆ, ಆದರೆ ಜಿಲೇಬಿ ತಿಂದಿರೋದ್ರಿಂದ ಚಹಾ ಸಪ್ಪೆ ಅನ್ಸುತ್ತೆ. ಬೆಳಗ್ಗೆ 2 ಕಪ್ ಕುಡಿತಿದ್ದೆ, ಸಂಜೆ 1 ಕಪ್ ಕುಡಿತಿದ್ದೆ, ಅದನ್ನ ನಿಲ್ಲಿಸಿಲ್ಲ. ಜಿಲೇಬಿ ತಿಂದದ್ರಿಂದ ಚಹಾದ ಬಗ್ಗೆ ಸಂಶಯ ಉಂಟಾಗಿದೆ, ಅದು ಸಪ್ಪೆ ಅಂತ. ಈಗ ಯಾವ ಕಷಾಯಗಳು ಏನಿವೆ, ವಿಷಯ ಭೋಗಿಸುವುದೇ ಕಷಾಯ, ಆತ್ಮ ಭೋಗಿಸುವುದೇ ಇಲ್ಲ. ಕ್ರೋಧ ಆಮೇಲೆ ಬರುತ್ತೆ, ಆದರೆ ಕಪಟ, ಲೋಭ, ಅಹಂಕಾರ ವಿಷಯ ಭೋಗಿಸುತ್ತೆ. ಮತ್ತೆ ಎಲ್ಲ ಸರಿಯಾಗಿ ಸಿಗದೆ ಹೋದರೆ ಕ್ರೋಧ ಉಂಟಾಗುತ್ತೆ. ಇವರೇ 4 ಜನ ಸೇರಿಕೊಂಡು ಮಜಾ ಮಾಡ್ತಿದ್ದಾರೆ, ನಾವು ಸುಮ್ಮನೆ ಬಿದ್ಕೊಂಡಿದ್ದೀವಿ. ನಮ್ಮ ಭಾಗ್ಯದಲ್ಲಿ ಯಾವ ಸುಖಾನೂ ಇಲ್ಲ, ನಿಜವಾಗೇ ಇಲ್ಲ. ಇವರು ಮಜಾ ಮಾಡ್ತಿದ್ದಾರೆ, ನಂಬ್ಕೊಂಡಿದ್ದಾರೆ, ಭೋಗಿಸ್ತಾರೆ. ಎಲ್ಲಿವರೆಗೆ ವಿಷಯ ವಿಚಾರ ಇರುತ್ತೆ, ಈ ಚಂಡಾಲರ ಸಮುದಾಯ ಇರುತ್ತೆ. ಕ್ರೋಧ, ಮಾನ, ಮಾಯೆ, ಲೋಭ ಇವೆಲ್ಲಕ್ಕೆ ಒಂದು ಕನೆಕ್ಷನ್ ಇರುತ್ತೆ. ಎಲ್ಲ ಒಂದಕ್ಕೊಂದು ಜೊತೆಲೇ ಇರೋದಾಗಿದೆ. ವಿಷಯದ ಗಡ್ಡೆ ಬೇರೆ. ವಿಷಯದ ಅಜ್ಞಾನದಿಂದ ಕಷಾಯ ಉಂಟಾಗತ್ತೆ. ವಿಷಯ ಪಕ್ಕದ ಮನೆಯವರ ನಾಲಿಗೆಗೆ ರುಚಿ ಅನ್ನಿಸಿದ್ರೆ ನಮ್ಗನ್ಸುತ್ತೆ ಮಜಾ ಬಂತು ಅಂತ. ಕೇಸರಿ ಬಾತ್ ಚೆನ್ನಾಗಿದೆ ಅಂತೀರ. ತಾನು ತನ್ಮಯಕಾರವಾಗಿ ಭೋಗಿಸಿದ್ರೆ ಅದ್ನ ಕಷಾಯ ಅಂತೀವಿ. ಇಲ್ಲಿ ದೇಹ ತಿಂತಿರುವಾಗ ಜುಗುಪ್ಸೆ ಉಂಟಾಗುತ್ತೆ. ಇದೇನು, ಇದ್ರಲ್ಲೇನು ಸುಖವಿದೆ ಅಂತೀರ ನೀವು? ಸಕ್ಕರೆ ಇಲ್ದ ಕೇಸರಿ ಬಾತ್ ತಿಂದಾಗ ಸುಖ ಅನ್ಸೋದಿಲ್ಲ. ಸಕ್ಕರೆ ಸುಖ ನೀಡುತ್ತೋ ಕೇಸರಿ ಬಾತ್ ಅದು ಗೊತ್ತಿಲ್ಲ, ಆದ್ರೆ ಮಜಾ ಬಂತು. ಯಾವಾಗ ಸುಖ ಅನ್ಸುತ್ತೆ ಆಗ ಸುಖ ಅಹಂಕಾರ ಭೋಗಿಸುತ್ತೆ. ಸುಖ ಭೋಗಿಸುವುದು ಯಾಕಾಗಿ? ಕಪಟದಿಂದ ಅಹಂಕಾರಕ್ಕೆ ಸ್ವತಃ ತನ್ನ ಅರಿವಿಲ್ಲ. ಲೋಭ ಅಂದ್ರೆ ಅಲ್ಲಿಗೆ ತಲುಪಿದ್ರೆ ಮಾತ್ರ ಸುಖ ಸಿಗುತ್ತಲ್ಲ. ನಂತರ ತಿಂತಿರುವಾಗ ಯಾರಾದ್ರೂ ಬಟ್ಲನ್ನ ಕಸಿದ್ಕೊಂಡ್ರೆ ಕ್ರೋಧ ಉಂಟಾಗುತ್ತೆ. ಆಗ ನಿನ್ನ ಅಪ್ಪಂದೇನು ಹೋಗುತ್ತೆ, ಇಡು ಬಟ್ಲನ್ನ ಆಗ ಗಲಾಟೆ ಮಾಡ್ತೀರ. ತಿನ್ನೋ ವಸ್ತಿನ ಬಗ್ಗೆ ಸುಮ್ಮನೆ ಗಲಾಟೆ ಮಾಡ್ತೀರಾ? ನಿನ್ನೆವರೆಗೂ 15 ದಿನಗಳಿಂದ ಯಾವಾಗಲೂ 3 ಸಲ ತಿಂದಿದ್ದೀರಾ? ಇಲ್ಲ, ನನ್ನ ವಸ್ತು ಯಾಕೆ ಮುಟ್ಬೇಕು? ನಾವು ಪ್ರೊಟೆಕ್ಷನ್ ಮಾಡ್ಕೋತೀವಿ. ನಾನ್ ತಿನ್ನುವಾಗ ಡಿಸ್ಟರ್ಬ್ ಮಾಡಬಾರ್ದು. ಎಷ್ಟು ಕ್ರೋಧ, ಮಾನ, ಮಾಯೆ, ಲೋಭ ಎಲ್ಲ ಸುತ್ತುವರಿತೆ. ವಿಷಯದ ಗಡ್ಡೆ ಅಂತೂ ಇದ್ದೇ. ಇವೆಲ್ಲವುಗಳ ಆಧಾರದಿಂದ ಭೋಗಿಸುವುದಾಗಿದೆ. ದೀಪಕ್ ಬೈ, ಮತ್ತೊಂದು ಪ್ರಶ್ನೆ. ಈ ಬ್ರಹ್ಮಚರ್ಯದ ವಿಚಾರವಾಗಿ ಯೋಚಿಸ್ತಿರುವಾಗ ಕೆಲವು ದಿನಗಳ ಹಿಂದೆ ಒಂದಿನ ಮಲಗಿರುವಾಗ ನಿರುಮಾ ಅವ್ರ ಬಗ್ಗೆ ನನ್ಗೊಂದು ಸ್ವಪ್ನ ಬಿತ್ತು. ನಿರುಮಾ ಹೇಳ್ತಾರೆ, ನನ್ನ ಸ್ವಸತ್ತವು ಸ್ವಾಮಿ ವಿವೇಕಾನಂದರ ಕೃಪೆಯಿಂದ ಉಂಟಾಗಿದೆ ಅಂತ. ಅವ್ರ ಬಳಿ ವಿವೇಕಾನಂದರ ದೊಡ್ಡ ಫೋಟೋ ಕೂಡ ಇತ್ತು ಅಂತ. ಅದ್ರ ಬಗ್ಗೆ ಇರ್ಬೋದು, ಆಳವಾಗಿ ವಿಚಾರ ಮಾಡುವುದು ಬೇಡ. ಅಂತಾರಲ್ಲ, ಹಿಂದಿನ ಜನ್ಮಗಳ ಲಿಂಕ್ ಇರುತ್ತೆ ಅಂತ. ಅದು ಯಾವುದೋ ಕನೆಕ್ಷನ್ ಇರ್ಬೋದು. ದಾದಾ ಅಂತಾರಲ್ಲ, ನಾವು ನಾಯಿಯನ್ನು ಕೂಡ ಗುರುವಾಗಿ ಮಾಡ್ಕೋತೀವಿ. ಅಪರಿಗ್ರಹ ಅದರ ಸ್ವಭಾವದಲ್ಲೇ ಇದೆ. ಅಷ್ಟೊಂದು ಪುರಿ ಇಟ್ಟಿದ್ರೂ 4 ಪುರಿ ತಿಂದು ನೀವು ಹೊರಟು ಬಿಡ್ತೀರ. ಅಲ್ಲಿ ಗುರುವಾಗಿ ಒಪ್ಕೋಬೇಕು.
ಗುರು ಅಂತ ಒಪ್ಕೊಂಡಾಗ ಇಡೀ ಜಗತ್ತೇ ಶಿಷ್ಯನಾದರೂ ಆಗ ನಮಗೆ ಎಲ್ಲ ಜ್ಞಾನ ಸಿಗುತ್ತಲ್ಲ. ನಾವೆಲ್ಲ ಆಕ್ಸೆಪ್ಟ್ ಮಾಡ್ಕೋಬೇಕು. ಯಾವಾಗಲೂ ಆಶೀರ್ವಾದ ಸಿಗ್ಬೋದು. ಅವರ ಬ್ರಹ್ಮಚರ್ಯ ಚೆನ್ನಾಗಿತ್ತು, ಲೋಕ ಕಲ್ಯಾಣದ ಭಾವನೆ ಎಲ್ಲ ಚೆನ್ನಾಗಿತ್ತು, ಎಲ್ಲರಲ್ಲೂ ಒಳ್ಳೆ ಗುಣ ಇರುತ್ತವಲ್ಲ. ಇದನ್ನ ಲಘುತ್ತಮ ಸ್ಥಿತಿ ಅಂತಾರಲ್ಲ. ಅದು ದಾದಾ ಹೇಳ್ತಾರಲ್ಲ, ನಾವು ಇಡೀ ಜಗತ್ತಿನ ಶಿಷ್ಯ, ನಿಮ್ಮ ಶಿಷ್ಯ ಕೂಡ. ಅವ್ರ ದೃಷ್ಟಿಯಲ್ಲಿ ನಿಮ್ಮ ಶಿಷ್ಯ ನಾನು ಅನ್ಕೋತಿದ್ರು, ಹಾಗಂತ ಅವರು ಮುಂದೆ ಸಾಗ್ತಿದ್ರು. ರಿಲೇಟಿವ್ ವಿಚಾರದಲ್ಲಿ ಪೂರ್ಣವಾಗತ್ತಲ್ಲ ಒಳಗೆ ರಿಯಲ್ನಲ್ಲಿ.